ತಿಳಿಸ್ತಾ ಇದ್ದಾನೆ. ಮೋಕ್ಷ ಸಿಗುವುದಕ್ಕೆ ಒಂದೇ ಒಂದು ಮಾರ್ಗ ಇದೆ ಪ್ರಿಯರೇ. ಅದುವೇ ಯಾವ ಮಾರ್ಗ? ಯಾರು ಸಭೆ ಎನ್ನುವಂತ ನಾವೆಯಲ್ಲಿ ಬರ್ತಾರೋ, ಯಾರು ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಪಾಪ ವಿಮೋಚನೆ ದೀಕ್ಷೆಯನ್ನು ತೆಗೆದುಕೊಂಡು ಆತನ ಬರುವಿಕೆಗಾಗಿ ಸಿದ್ಧವಾಗಿದ್ದು ತಮ್ಮ ಭಕ್ತಿಯನ್ನು ಕೆಡಿಸಿಕೊಳ್ಳಲಾರದೆ, ತಣ್ಣಗೂ ಬೆಚ್ಚಗೂ ಇಲ್ಲದ ಒಂದು ಸ್ಥಿತಿಯಲ್ಲಿ ಇರಲಾರದೆ, ಉಗುರು ಬೆಚ್ಚಗಿರ್ಲಾರದ ಸ್ಥಿತಿಯಲ್ಲಿ ಇರಲಾರದೆ, ಯಾವಾಗಲೂ ದೇವರ ಬರುವಿಕೆಗಾಗಿ ಎದುರು ನೀಡುವಂತ ಸ್ಥಿತಿ ಯಾರಿಗಿರುತ್ತೋ ಅವರೇ ಆ ಒಂದು ಮೋಕ್ಷವನ್ನ ಪಡೆದುಕೊಳ್ಳುವಂತವರು ಆಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ರಕ್ತದಲ್ಲಿ ಯಾರು ತೊಳೆಯಲ್ಪಡ್ತಾರೋ ಅವರೇ ಮೋಕ್ಷವನ್ನ ಪಡೆದುಕೊಳ್ಳುವಂತವರಾಗಿರ್ತಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆ ನೋಹನು ಕರ್ತನ ಧ್ವನಿಯನ್ನ ಕೇಳಿರುವಂತದ್ದು ಮಾತ್ರ ಅಲ್ಲ, ಕರ್ತನು ಹೇಳಿದ ಹಾಗೆ ಒಂದು ನಾವೆಯನ್ನ ಕೂಡ ಏನ್ ಮಾಡಿದ? ಸಿದ್ಧ ಮಾಡಿದ. ಹಡಗು ತಯಾರು ಮಾಡು ಅಂತ ಹೇಳಿ